ಸೀರಿಯಲ್ ವೀಕ್ಷಕರಿಗೆ ಮತ್ತೊಂದು ಹಬ್ಬ ಪ್ರಾರಂಭವಾಗುತ್ತಿದೆ. ಹೋಳಿ ಹಬ್ಬ ಹಾಗೂ ಯುಗಾದಿ ಹಬ್ಬದ ಮಧ್ಯದಲ್ಲಿ ಬರುತ್ತಿರುವಂಥ ಸೀರಿಯಲ್ ಸುದ್ದಿ ಹಬ್ಬ ಈಗ ಸೀರಿಯಲ್ ಪ್ರಿಯರಿಗೆ ಮತ್ತಷ್ಟು ಖುಷಿಯನ್ನು ತರಲಿದೆ. ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಸೋಮವಾರ ಅಂದರೆ ನಾಳೆಯಿಂದ ಪ್ರಸಾರ ಪಡಲಿರುವ 2 ಹೊಸ ಧಾರಾವಾಹಿಗಳ ಬಗ್ಗೆ ತಿಳಿಸ್ಕೊಡ್ತೇವೆ. ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಹಾಗೂ ಪ್ರೆಸ್ ಮೀಟ್ನಲ್ಲಿ ಹಂಚಿಕೊಂಡಂಥ ಸುದ್ದಿಗಳನ್ನು ನಿಮಗೆ ತಿಳಿಸ್ತೇವೆ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ಸ್ಯಾಂಡಲ್ವುಡ್ ಪೋಸ್ಟ್ ಅಂದರೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೀವು ಪಡೆಯಬಹುದು. ವೀಕ್ಷಕರೇ, ನಿಮ್ಮ ನೆಚ್ಚಿನ ಧಾರಾವಾಹಿ ಇದರಲ್ಲಿ ಯಾವುದು? ನೀವು ಯಾವ ಧಾರಾವಾಹಿಗಾಗಿ ಅತಿ ಹೆಚ್ಚು ಕಾತುರದಿಂದ ಕಾಯುತ್ತಿದ್ದೀರಿ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನು ನೀವು ಕೂಡ ಈ ಧಾರಾವಾಹಿಗಳಿಗಾಗಿ ಕಾತುರದಿಂದ ಕಾಯುತ್ತಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಮೊದಲನೇದಾಗಿ ಕಲರ್ಸ್ ಕನ್ನಡದಲ್ಲಿ ಮಾರ್ಚ್ 9ರಿಂದ ಅಂದರೆ ಸೋಮವಾರದಿಂದ ಸಂಜೆ 6 ಗಂಟೆಗೆ ಪ್ರಸಾರವಾಗಲಿರುವ ಹೊಸ ಧಾರಾವಾಹಿ ರಾಣಿ ಬಗ್ಗೆ ನೋಡೋಣ. ಅಮ್ಮ ಮಗಳ ನಿಷ್ಕಲ್ಮಶ ಪ್ರೀತಿ, ಜೈಲಿನಿಂದ ಹೊರಬಂದ ಮುಗ್ಧ ರಾಣಿಯ ಹೊರಜಗತ್ತಿನ ಸಮಸ್ಯೆಯ ಕತೆ ಇದಾಗಿರಲಿದೆ. ಬಾಲನಟಿ ಧನ್ವಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ. ಸಮಾಜದ ದೃಷ್ಟಿಕೋನ ಮತ್ತು ಪ್ರೀತಿಯ ಶಕ್ತಿಯನ್ನು ಸಾರುವ ಈ ವಿಭಿನ್ನ ಕಥೆಯು ಧಾರಾವಾಹಿ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿರೋದಂತೂ 100%. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಧಾರಾವಾಹಿಗಳು ಪ್ರಸಾರ ಕಾಣುತ್ತವೇ ಇದೆ. ಎಲ್ಲ ಧಾರಾವಾಹಿಗಳು ವಿಭಿನ್ನ ಕಥೆಗಳನ್ನು ಹೊಂದಿರುತ್ತವೆ. ಈಗ ಕಲರ್ಸ್ ಕನ್ನಡ ವಾಹಿನಿಯ ರಾಣಿ ಹೆಸರಿನ ಧಾರಾವಾಹಿ ಮೂಲಕ ಪ್ರೇಕ್ಷಕರ ಎದುರು ಬರಲು ರೆಡಿಯಾಗುತ್ತಿದೆ. ಅಮ್ಮ ಮಗಳ ನಿಷ್ಕಲ್ಮಶ ಪ್ರೀತಿಯ ಹೇಳಲಾಗುತ್ತಿದೆ. ಮಾರ್ಚ್ 9 ಅಂದರೆ ಸೋಮವಾರದಿಂದ ಸಂಜೆ 6 ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ಧಾರಾವಾಹಿ ಪ್ರಸಾರವಾಗಲಿದೆ. ವೀಕ್ಷಕರೇ, ನಿಮ್ಗಾಗಲೇ ನೆನಪಿರ್ಬೋದು, ಕಲರ್ಸ್ ಕನ್ನಡದಲ್ಲಿ ಕಿನ್ನರಿ ಅಂತ ಹೊಸ ಧಾರಾವಾಹಿ ಬರ್ತಾ ಇತ್ತು. ಅದು ಹಲವಾರು ರೆಕಾರ್ಡ್ಸ್ಗಳನ್ನು ಕೂಡ ಮಾಡಿತ್ತು. ಅದರಂತೆ ರಾಣಿ ಕೂಡ ಅದೇ ರೆಕಾರ್ಡ್ಸ್ಗಳನ್ನು ಮಾಡುತ್ತಾ ಅಥವಾ ರೆಕಾರ್ಡ್ಸ್ಗಳನ್ನು ಬ್ರೇಕ್ ಮಾಡುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ. ರಾಣಿ ಕತೆ ಜೈಲಿನಿಂದ ಆರಂಭವಾಗುತ್ತದೆ. ಅಮ್ಮ ಹಾಗೂ ಮಗಳು ಜೈಲಿನಲ್ಲಿರುತ್ತಾರೆ. ನಿಯಮದ ಪ್ರಕಾರ ಮಗಳು ಹೊರ ಹೋಗುತ್ತಾಳೆ. ಇಷ್ಟು ದಿನ ಹೊರಗಿನ ಜಗತ್ತನ್ನೇ ಕಾಣದ ಮುಗ್ಧ ಮಗುವ ರಾಣಿ ಹೊರಗೆ ಏನೆಲ್ಲ ಸಮಸ್ಯೆ ಎದುರಿಸುತ್ತಾಳೆ ಎಂಬುದು ಧಾರಾವಾಹಿಯಲ್ಲಿ ಹೇಳಲಾಗುವ ಕಥೆಯಾಗಿರಲಿದೆ. ಇನ್ನು ಮಗಳು ಇದ್ದು ಇಲ್ಲದಂತೆ ತಾಯಿ ಜೈಲಿನಲ್ಲಿ ಇರಬೇಕಾಗುವ ಪರಿಸ್ಥಿತಿಯೇ ಇರುತ್ತದೆ. ಕಾನೂನು ಮತ್ತು ವಿಧಿ ಇಬ್ಬರನ್ನು ಬೇರ್ಪಡಿಸುತ್ತದೆ. ರಾಣಿ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು, ಕನ್ನಡದಲ್ಲಿ ಕೃಷ್ಣ ಸುಂದರಿ, ಮುಗ್ಧು ಮಣಿಗಳು ಧಾರಾವಾಹಿಗಳಲ್ಲಿ ನಟಿಸಿರುವ ಅನುಭವ ಇರುವಂತಹ ಐಶ್ವರ್ಯ ಅವರ ಹೊಸ ಧಾರಾವಾಹಿ ಇದಾಗಿರಲಿದೆ. ಇನ್ನು ಧನ್ವಿ ಅವರು ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ತಾಂತ್ರಿಕವಾಗಿ ಮತ್ತು ಕಲಾತ್ಮಕವಾಗಿ ರಾಣಿ ಬಹಳ ಶ್ರೀಮಂತವಾಗಿದೆ. ಸ್ವಪ್ನ ಕೃಷ್ಣ ಅವರ ಧಾರಾವಾಹಿ ನಿರ್ದೇಶನದೊಂದಿಗೆ ಜೊತೆಗೆ ನಿರ್ಮಾಣದ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡಿದ್ದಾರೆ. ವೀಕ್ಷಕರೇ, ಸ್ವಪ್ನ ಕೃಷ್ಣರವರ ಹಳೆಯ ಧಾರಾವಾಹಿಗಳು ಅಂತರಪಟ ಹಾಗೂ ಈಗಲೂ ಪ್ರಸಾರವಾಗುತ್ತಿರುವಂಥ ಭಾರ್ಗವಿ LLB ಧಾರಾವಾಹಿ. ರಾಣಿಯಾಗಿ ಬಾಲನಟಿ ಧನ್ವಿ ತನ್ನ ಮುಗ್ಧ ಅಭಿನಯದ ಮೂಲಕ ಈಗಾಗಲೇ ಪ್ರೋಮೋಗಳ ಮೂಲಕ ಮನೆ ಮಾತಾಗಿದ್ದಾಳೆ. ನಾಯಕನಾಗಿ ಆರವ್ ಸೂರ್ಯ ಇದ್ದಾರೆ. ವೀಕ್ಷಕರೇ, ಇನ್ನು ಈ ಧಾರಾವಾಹಿಯ ಸಂಗೀತ ಈಗಾಗಲೇ ಬಿಗ್ ಬಾಸ್ ಸಮಯದಲ್ಲಿ ಪ್ರಸಾರ ಆಗಿದ್ದು ಹಲವಾರ ಮನಸ್ಸುಗಳನ್ನು ಗೆದ್ದಿದ್ದಾವೆ ಮತ್ತು ಈ ಧಾರಾವಾಹಿಯ ಶೀರ್ಷಿಕೆ ಗೀತೆಯಿಂದ ಈಗಾಗಲೇ ಹಲವಾರು ರೀಲ್ಸ್ಗಳು ಕೂಡ ಕ್ರಿಯೇಟ್ ಆಗಿದ್ದಾವೆ. ಸಮಾಜವು ಜೈಲಿನಲ್ಲಿ ಹಾಗೂ ಮತ್ತು ಅಲ್ಲಿರುವ ನೋಡುವ ದೃಷ್ಟಿಕೋನಕ್ಕೆ, ರಾಣಿ ಮುಗ್ಧ ಕಣ್ಣುಗಳು ಕಾಣುವ ಪ್ರಪಂಚಕ್ಕೆ ಅಜಗದಾಂತರ ವ್ಯತ್ಯಾಸವಿರಲಿದೆ. ಜೈಲಿನ ಕಂಬಿಗಳಿಂದ ಪ್ರೀತಿಯ ಶಕ್ತಿಯಲ್ಲಿ ಎಂಬುದು ಈ ಧಾರಾವಾಹಿಯ ಮುಖ್ಯ ಉದ್ದೇಶವಾಗಿದೆ. ಇನ್ನು ಈ ಧಾರಾವಾಹಿಯು ಇದೇ ಮಾರ್ಚ್ 9ರಿಂದ ಅಂದರೆ ಸೋಮವಾರದಿಂದ ಸಂಜೆ 6 ಗಂಟೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಇನ್ನು ಇತ್ತ ಕನ್ನಡದ ನಂಬರ್ 1 ವಾಹಿನಿ ಜಿ ಕನ್ನಡದಲ್ಲಿ ಅದೇ ದಿನ ಅಂದರೆ ಮಾರ್ಚ್ 9 ಸೋಮವಾರದಿಂದ ಕೃಷ್ಣ ರುಕ್ಕು, ಇದು ಪ್ರೀತಿಯ ದ್ವೇಷದ ಕತೆ ಪ್ರಸಾರವಾಗಲಿದೆ. ಜಿ ಕನ್ನಡದಲ್ಲಿ ಹೊಸ ಧಾರಾವಾಹಿ ಕೃಷ್ಣ ರುಕ್ಕು ಮಾರ್ಚ್ 9ರಿಂದ ಸಂಜೆ 6:30ಕ್ಕೆ ಪ್ರಸಾರವಾಗಲು ಸಿದ್ಧವಾಗಿದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಜಾಗಕ್ಕೆ ಬರುವ ಈ ಸೀರಿಯಲ್ ಅಣ್ಣನ ನಿಧನದ ನಂತರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿಕೊಳ್ಳುವ ರುಕ್ಕು ಮತ್ತು ಅವಳ ಪ್ರೀತಿಯ ದ್ವೇಷ ವಿಧಿಯಾಟದ ಕತೆ ಹೇಳಲಾಗುತ್ತದೆ. ಮೌನ ಗುಡ್ಡುಮನೆ ರುಕ್ಕು ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ವೀಕ್ಷಕರೇ, ಈಗಾಗಲೇ ಈ ನಟಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂಥ ರಾಮಾಚಾರಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದರು. ಇನ್ನು ನಾಯಕನಾಗಿ ಅಕ್ಷಯ್ ನಾಯಕ್ ಕಾಣಿಸಿಕೊಳ್ಳಲಿದ್ದಾರೆ ಕೃಷ್ಣನ ಪಾತ್ರದಲ್ಲಿ. ಜೊತೆಗೆ ಎಸ್ ನಾರಾಯಣ್, ಸುಚಿತ್ರಾ ಪ್ರಮುಖ ಪಾತ್ರದಲ್ಲಿದ್ದಾರೆ.
ಜೀ ಕನ್ನಡ ವಾಹಿನಿಯ ಹೊಸ ಕಥೆಗಳನ್ನು ಜೊತೆ ಪ್ರೇಕ್ಷಕರ ಎದುರು ಬರುತ್ತಿದೆ. ಈಗ ಹೊಸ ಧಾರಾವಾಹಿ ಮೂಲಕ ಪ್ರೇಕ್ಷಕರ ಎದುರು ಬರಲು ಜೀ ವಾಹಿನಿ ರೆಡಿಯಾಗುತ್ತಿದೆ. ಅದುವೇ ಕೃಷ್ಣ ರುಕ್ಕು. ಮಾರ್ಚ್ 9ರಿಂದ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6:30ಕ್ಕೆ ಧಾರಾವಾಹಿ ಪ್ರಸಾರ ಕಾಣಲಿದೆ. ಈ ಮೊದಲು ಈ ಸ್ಲಾಟ್ನಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಪ್ರಸಾರ ಕಾಣುತ್ತಿತ್ತು. ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಪ್ರತಿ ಧಾರಾವಾಹಿಗಳಲ್ಲೂ ಸಂಬಂಧಗಳ ಬಗ್ಗೆ, ಕುಟುಂಬದ ಬಗ್ಗೆ ಹೇಳಲಾಗುತ್ತಿದೆ. ಈ ಧಾರಾವಾಹಿ ಕೂಡ ಪ್ರೀತಿ, ದ್ವೇಷ ಹಾಗೂ ವಿಧಿಯಾಟದ ನಡುವೆ ಸಾಗುತ್ತದೆ. ಆಟೋ ಓಡಿಸೋ ಅಣ್ಣನ ಅಕಾಲಿಕ ನಿಧನದಿಂದ ಇಡೀ ಕುಟುಂಬದ ಜವಾಬ್ದಾರಿಯನ್ನು ರುಕ್ಕು ಮೇಲೆ ಬೀಳುತ್ತದೆ. ಆಗ ಎದುರಾಗುವ ಸವಾಲುಗಳನ್ನು ಅವಳು ಹೇಗೆ ಎದುರಿಸುತ್ತಾಳೆ ಎಂಬುದು ಧಾರಾವಾಹಿಯ ಕತೆ. ಮೌನಾ ಗುಡ್ಡೇಮನೆ ರುಕ್ಕು ಆಗಿ ನಟಿಸಲಿದ್ದಾರೆ. ಅಕ್ಷಯ್ ನಾಯಕ್ ಕೃಷ್ಣನ ಪಾತ್ರದಲ್ಲಿ ನಟಿಸಲಿದ್ದಾರೆ. ಎಸ್ ನಾರಾಯಣ್ ಅವರು ಸಿನಿಮಾ ನಿರ್ದೇಶನದ ಜೊತೆಗೆ ನಟನೆಗೆ ಕೂಡ ಮಾಡಿದ್ದಾರೆ. ಸೂರ್ಯಪ್ರಕಾಶ್ ಎಂಬ ಮಹತ್ವದ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಅವರು ಇರುವಿಕೆಯ ತಂಡಕ್ಕೆ ದೊಡ್ಡ ಬಲ ತುಂಬಿದೆ ಎನ್ನಲಾಗುತ್ತಿದೆ. ಖ್ಯಾತ ನಟ ಸುಚಿತ್ರ, ಗಾಯಕ ನವೀನ್ ಸಜ್ಜು ಮೊದಲಾದವರು ಧಾರಾವಾಹಿಯ ಭಾಗವಾಗಿರಲಿದ್ದಾರೆ. ಧೃತಿ ಕ್ರಿಯೇಷನ್ ಬ್ಯಾನರ್ನಲ್ಲಿ ಈ ಅಡಿಯಲ್ಲಿ ದಿಲೀಪ್ ರಾಜ್ ಹಾಗೂ ಶ್ರೀವಿದ್ಯಾ ಕೃಷ್ಣ ರುಕ್ಕು ಸೀರಿಯಲ್ ಅನ್ನು ನಿರ್ಮಿಸುತ್ತಿದ್ದಾರೆ. ಜೀ ಕನ್ನಡದ ಧಾರಾವಾಹಿಗಳ ಮೇಕಿಂಗ್ ವಿಷಯದಲ್ಲಿ ಸಾಕಷ್ಟು ಕಲರ್ಫುಲ್ ಆಗಿರಲಿವೆ ಎಂಬ ಅಭಿಪ್ರಾಯ ವೀಕ್ಷಕರದ್ದು. ಕೃಷ್ಣ ರುಕ್ಕು ಧಾರಾವಾಹಿ ಕೂಡ ಅದೇ ಮಾದರಿಯಲ್ಲಿ ಇವೆ ಎಂಬ ಪ್ರೋಮೋ ಮೂಲಕ ಸಾಬೀತಾಗುತ್ತಿದೆ. ಅಣ್ಣನ ಸಾವಿನಿಗೆ ಕಾರಣ ಯಾರು? ಆದ ಕುಟುಂಬಕ್ಕೆ ಬರೋ ನಾಯಕಿ ಯಾವ ರೀತಿಯಲ್ಲಿ ದ್ವೇಷ ತೀರಿಸಿಕೊಳ್ಳುತ್ತಾಳೆ? ಈ ದ್ವೇಷವು ಪ್ರೀತಿಯಾಗಿ ಬದಲಾಗುತ್ತಿದೆಯಾ ಅಂತ ತಿಳ್ಕೊಳ್ಳಲು ಮಿಸ್ ಮಾಡದೆ ನೋಡಿ ಕೃಷ್ಣ ರುಕ್ಕು ನಿಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಇದೇ ಸೋಮವಾರದಿಂದ ಸಂಜೆ 6:30ಕ್ಕೆ. ವೀಕ್ಷಕರೇ, ಕನ್ನಡದ ಟಾಪ್ 2 ವಾಹಿನಿಗಳಲ್ಲಿ 2 ಹೊಸ ಧಾರಾವಾಹಿಗಳು ಒಂದೇ ದಿನ ಲಾಂಚ್ ಆಗುತ್ತಿದೆ. ನಿಮ್ಮ ಪ್ರಕಾರ ಯಾವ ಧಾರಾವಾಹಿಗೆ ಮನ್ನಣೆ ಸಿಗಲಿದೆ? TRPಯಲ್ಲಿ ಅತಿ ಹೆಚ್ಚು ರೇಟಿಂಗ್ ಪಡೆಯಬಹುದು ಎನ್ನುವುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ನೀವು ಯಾವ ಧಾರಾವಾಹಿಗಾಗಿ ಕಾತುರದಿಂದ ಕಾಯುತ್ತಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.